ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬದನೆಕಾಯಿ ಗೊಜ್ಜು, ಕೋಸಂಬರಿ, ರಾಗಿ ರೊಟ್ಟಿ. ರಾತ್ರಿ ಊಟಕ್ಕೆ ಲೈಟಾಗಿ ಮಾಡ್ಕೊಳ್ಳೋದಾದರೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಫಸ್ಟು ಒಂದು ಕಡಾಯಿಗೆ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ಅದೇ ಕಡಾಯಿಗೆ ಸ್ವಲ್ಪ ಬಿಳಿ ಎಳ್ಳನ್ನು ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಳ್ಳಿ. ಒಂದು ಕಡಾಯಿಗೆ ಎಣ್ಣೆ ಸ್ವಲ್ಪ ಕಾದ ನಂತರ ನೋಡಿ, ಕಡಲೆ ಬೀಜನ ಈ ಥರ ಸಿಪ್ಪೆ ಬಿಡಿಸಿ ಎತ್ತಿಟ್ಕೊಬೇಕು. ಆರಿದ ಮೇಲೆ ಸಾಸಿವೆ, ಕರಿಬೇವನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ತಿಂತಾರೆ. ಇಲ್ಲ ಅಂದರೆ ಕರಿಬೇವಿನ ಸ್ವಲ್ಪ ಸೈಡಿಗೆ ಎತ್ತಿಕ್ತಾರೆ. ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕಲರ್ ಬದಲಾಗೋವರೆಗೆ ಬಾಡಿಸ್ಕೊಂಡು ಟೊಮೊಟೊನ ಹಾಕ್ಕೊಂಡು ಈ ಥರ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದೆರಡು ನಿಮಿಷ ರೋಸ್ಟ್ ಮಾಡ್ಕೊಂಡಾದಮೇಲೆ ಬದನೆಕಾಯಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಈ ಥರ ಬೇಯೋದಕ್ಕೆ ಬಿಡಿ. ಈ ಥರ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡಿ ಒಂದು 5 ಮಿನಿಟ್ಸ್. ಇವಾಗ ಮಿಕ್ಸಿ ಜಾರ್ಗೆ ಕಡಲೆ ಬೀಜ, ಸಿಪ್ಪೆ ತೆಗೆದೆಲ್ಲ ಇಟ್ಕೊಂಡಿದ್ದೀನಿ, ಕಡಲೆ ಬೀಜ, ಎಳ್ಳು ಪೌಡರ್ ಮಾಡ್ಕೊಬೇಕು. ಈ ಥರ ಪೌಡರು ತರಿಯಾಗಿರಲಿ, ತುಂಬ ಸಾಫ್ಟಾಗಿ ನುಣ್ಣಗೆ ಬೇಡ. 5 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಬೆಂದಿರುತ್ತೆ. ಎಲ್ಲನೂ ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಕೊಟ್ಕೊಂಡು ಇವಾಗ 1.5 ಸ್ಪೂನು ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. 1.5 ಸ್ಪೂನು ನೀರನ್ನ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಈ ಥರ ಬೇಯಿಸ್ಕೊಳ್ಳಿ. ಆಲ್ಮೋಸ್ಟ್ ಆಗಿದೆ, ಬೆಂದಿದೆ. ಇವಾಗ ಈ ಥರ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಗೊಜ್ಜು ಸ್ವಲ್ಪ ಗಟ್ಟಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಇವಾಗ ಪೌಡರ್ ಮಾಡಿಟ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಪೌಡರ್ ತುಂಬ ಟೇಸ್ಟಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ. ಇದು ಎಲ್ಲದಕ್ಕೂ ಚಪಾತಿ, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಕೋಸಂಬರಿನ ಈ ಥರ ಸಿಪ್ಪೆ ತೆಗೆದನೆ ಸೌತೆಕಾಯಿನ ಈ ಥರ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ನಾನು. ಸಿಪ್ಪೆ ತೆಗೆಯೋದಕ್ಕೆ ಹೋಗಬೇಡಿ, ಈ ಥರ ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಹೆಚ್ಕೊಳ್ಳಿ. 20 ನಿಮಿಷ ಹೆಸರು ಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಸ್ವಲ್ಪ ಉಪ್ಪು, ಕಾಳುಮೆಣಸು ಪೌಡರ್ ಇದನ್ನು ಹಾಕ್ಕೊಂಡು ಮಿಕ್ಸ್ ಕೊಟ್ಕೊಳ್ಳಿ. ಕೋಸಂಬರಿ ರೆಡಿ ಆಯಿತು. ರಾತ್ರಿ ಟೈಮು ಕೋಸಂಬರಿ ತಿನ್ನೋದನ್ನು ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಇವಾಗ ನಾವು ಗಂಜಿ ಮಾಡ್ಕೊಬೇಕು. ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನೀರಿಟ್ಕೊಂಡು ಅದಕ್ಕೆ 2 ಸ್ಪೂನು ರಾಗಿ ಹಿಟ್ಟನ್ನ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬಂದಮೇಲೆ ಇವಾಗ ಗಂಜಿ ರೆಡಿ ಆಗಿದೆ. ಸ್ವಲ್ಪ ಆರೋದಕ್ಕೆ ಬಿಡಿ, ತುಂಬ ಕುದಿ ಇರುತ್ತೆ, ಅದು ತುಂಬ ಬಿಸಿ ಇರುತ್ತೆ. ಇದರಲ್ಲಿ 2 ಕಪ್ ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇವಾಗ ಗಂಜಿ ಏನಿರುತ್ತೆ ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಬಿಸಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಬಿಸಿ ಇರುತ್ತೆ. ಈ ಥರ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಹಾಕಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಚೆನ್ನಾಗೆ ನಾದ್ಕೊಬೇಕು. ನಾದ್ಕೊಬೇಕಾದ್ರೆ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣೀರನ್ನ ಟಚ್ ಮಾಡ್ತಾ ಮಾಡ್ಕೊಳ್ಳೋದ್ರಿಂದ ಅಷ್ಟು ಬಿಸಿ ಕಂಡು ಬರೋದಿಲ್ಲ. ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ, ಗಟ್ಟಿ ಬರೋದಿಲ್ಲ. ತಿನ್ನೋದಕ್ಕೂ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿಟ್ಟು ಕಮ್ಮಿ ಆಯಿತು ಅನಿಸಿದ್ರೆ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ, ಈ ಥರ ನಾದಿ ತುಂಬ ಚೆನ್ನಾಗೇ ಬರುತ್ತೆ ರೊಟ್ಟಿ. ಹೆಂಚನ್ನ ಫಸ್ಟು ಬಿಸಿಗಿಡಿ, ಹೆಂಚು ಚೆನ್ನಾಗಿ ಬಿಸಿ ಆಗಬೇಕು. ಇವಾಗ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡ್ಕೊಬೇಕಾದ್ರೂ ಅಷ್ಟೇ ಚೆನ್ನಾಗಿ ಪ್ರೆಸ್ ಮಾಡಿ ಉಂಡೆ ಮಾಡ್ಕೊಳ್ಳಿ. ನೀವು ತಟ್ಟಬೇಕಾದ್ರೆ ಎಲ್ಲೂ ಕಟ್ಟಾಗಲ್ಲ, ಒಡ್ಕೊಳ್ಳಲ್ಲ. ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಈ ಥರ ತಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆಯಲ್ಲ. ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ತಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಈ ಥರ ತಟ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದ್ರ ಮೇಲೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ.
ಬಿಳಿ ಎಳ್ಳು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಪ್ರತಿಯೊಂದು ಅಡುಗೆಗೂ ಅಷ್ಟೇ ನೀವು ಬಿಳಿ ಎಳ್ಳನ್ನ ಯೂಸ್ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೆಂಚು ಕಾದಿದೆ ನೋಡಿ. ಈ ಥರ ರೊಟ್ಟಿನ ತೆಗೆದು ಹೆಂಚು ಮೇಲೆ, ಬಿಸಿಯಾದ ಹೆಂಚು ಮೇಲೆ ಈ ಥರ ಹಾಕಿ 5 ಮಿನಿಟ್ಸ್ ಬೆಂದ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಸವರ್ಕೊಬೇಕು. ಇಲ್ಲ ಅಂದರೆ ರೊಟ್ಟಿ ಚೆನ್ನಾಗಿ ಬೇಯೋದಿಲ್ಲ, ವೈಟ್ಗೆ ಕಾಣಿಸ್ತಾ ಇರುತ್ತೆ, ಚೆನ್ನಾಗಿ ಬೇಯೋದಿಲ್ಲ. 5 ಮಿನಿಟ್ಸ್ ಆದಮೇಲೆ ಟರ್ನ್ ಮಾಡ್ಕೊಳ್ಳಿ. ಇದು ಅಕ್ಕಿ ರೊಟ್ಟಿ ಥರ ಅಲ್ಲ, ರಾಗಿ ರೊಟ್ಟಿ ಬೇಗ ಬೇಯುತ್ತೆ ಮತ್ತು ಬೇಗ ಕಪ್ಪಗಾಗ್ಬಿಡುತ್ತೆ. ಆವಾಗವಾಗ ನೀವು ಈ ಥರ ಟರ್ನ್ ಮಾಡಿ ಬೇಯಿಸ್ಕೊಬೇಕು. ಒಂದೇ ಸೈಡು ಬೇಯೋದಕ್ಕೆ ಬಿಡಬೇಡಿ, ಬೇಗ ಕಪ್ಪಾಗುತ್ತೆ. ಇದು ಸೈಡಲ್ಲೆಲ್ಲ ಬೆಂದಿರೋದಿಲ್ಲ, ಸೊ ಸೈಡಲ್ಲೆಲ್ಲ ನೀಟಾಗಿ ಬೇಯಿಸ್ಕೊಳ್ಳಿ ಗೈಸ್. ರಾತ್ರಿ ಟೈಮು ಈ ಥರ ಲೈಟಾಗೆ ಮಾಡ್ಕೊಂಡು ತಿನ್ನೋದ್ರಿಂದ ಹೆವಿ ಊಟ ಅನಿಸೋದಿಲ್ಲ, ಲೈಟಾಗಿರುತ್ತೆ ಊಟ. ಆದಷ್ಟು ಅನ್ನನ ಕಮ್ಮಿ ಮಾಡಿ ಈ ಥರ ಫುಡ್ನ ಯಥೇಚ್ಛವಾಗಿ ಮಾಡ್ಕೊಂಡು ತಿನ್ನಿ ಗೈಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಹೀಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆಯಲ್ಲ ರೊಟ್ಟಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಇದೇ ಥರ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ.